ಇವತ್ತು ಬೆಳಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟನ್ನು ಮಾಡಿದರು. ಮುಂದಿನ 48 ಗಂಟೆಯಲ್ಲಿ ಹಾರ್ಮೋಸ್ ಜಲಸಂಧಿ ಬಿಡುಗಡೆ ಆಗಬೇಕು ಅಂತ ಹೇಳಿ, ಇಲ್ಲದಿದ್ದರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಇರಾನ್ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ನಮ್ಮ ಶತ್ರುಗಳನ್ನು ಹೊರತುಪಡಿಸಿ ಮಿತ್ರರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡೋದಿಲ್ಲ ಅಂತೇಳಿ ತೈಲ ಬರದ ನಡುವೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹಾರ್ಮೋಸ್ ಜಲಸಂಧಿ ನಮ್ಮ ಶತ್ರುಗಳಿಗೆ ಮಾತ್ರ ಬಂದಾಗಿರುತ್ತೆ, ಮಿತ್ರ ರಾಷ್ಟ್ರಗಳಿಗೆ ತೈಲ ರಹದಾರಿ ಓಪನ್ ಆಗುತ್ತೆ. ಭಾರತ ಸೇರಿ ಇರಾನ್ ಮಿತ್ರ ರಾಷ್ಟ್ರಗಳಿಗೆ ಶುಭ ಸುದ್ದಿಯನ್ನ ಕೊಟ್ಟಿರೋದು ಇರಾನ್. ಭಾರತ ತೈಲ ಟ್ಯಾಂಕರ್ಗಳ ಓಡಾಟಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ. ಇರಾನ್ ಅಂತಾರಾಷ್ಟ್ರೀಯ ಸಾಗರ ಸಂಘಟನೆ ಪ್ರತಿನಿಧಿ ಕೊಟ್ಟಿರುವಂತ ಹೇಳಿಕೆ, ಹಡಗು ನಾವಿಕರ ಸುರಕ್ಷತೆಗೆ ಇರಾನ್ ಸಹಕರಿಸಲು ಸಿದ್ಧವಿದೆ ಅಂತ ಹೇಳಿದ್ದಾರೆ. ಒಂದು ಕಡೆ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹ ಇರಾನ್ನ IRGC, ಮತ್ತೊಂದು ಕಡೆ ಹಾರ್ಮೋಸ್ ಜಲಸಂಧಿ ಬಂದ್ ಮಾಡಿತ್ತು, ಅದು ಕೇವಲ ಶತ್ರು ರಾಷ್ಟ್ರಗಳಿಗೆ ಮಾತ್ರ ಬಂದಾಗಿರುತ್ತೆ, ಮಿತ್ರ ರಾಷ್ಟ್ರಗಳಿಗೆ ಅಲ್ಲ. ನಾವು ಓಪನ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಡೋ ಮೂಲಕ ಗುಡ್ ನ್ಯೂಸನ್ನು ಕೊಟ್ಟಿದೆ ಇರಾನ್.